ಇನ್ನು ರಾಜ್ಯದಲ್ಲಿ ತಮನ್ನಾ ರಾಯಭಾರಿ ಕದನ ಜೋರಾಗಿದೆ. ತಮನ್ನಾ ಹೆಸರು ಸೂಚಿಸಿದ ತಜ್ಞ ಯಾರು ಅಂತ ಹೇಳಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಸೋಪ್ ಎಂದ ಕೂಡಲೇ ಹೀರೋಯಿನ್ನೇ ಯಾಕೆ ಬೇಕು, ಸೋಪ್ಗೆ ಲಿಂಗಭೇದ ಇರುತ್ತಾ ಅಂತ ಯದುವೀರ್ ಅವರು ಪ್ರಶ್ನಿಸಿದ್ದಾರೆ. ತಮನ್ನಾ ನೇಮಕಕ್ಕೆ ನಮ್ಮ ವಿರೋಧ ಇದೆ ಎಂದಿದ್ದಾರೆ ಸಂಸದ ಯದುವೀರ್ ಒಡೆಯರ್. ರಾಜ್ಯದಲ್ಲೂ ರಾಯಭಾರಿ ಆಗುವಂತಹ ಅರ್ಹತೆಯನ್ನ ಹೊಂದಿರುವವರು ಇದ್ದಾರೆ. ಇದು ಧಾರವಾಡದಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ. ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಸೋಪಿಗೆ 6,20,00,000 ಕೊಟ್ಟಿತ್ತು. ತಮನ್ನಾ ಭಾಟಿಯನ್ನ ಬಾಲಿವುಡ್ ನಟಿಯನ್ನ ತರಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ಯಾವುದೋ ಒಂದು ನಟಿಗೆ 6 ಕೋಟಿ ಕೊಡ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಇವತ್ತು ಕನ್ನಡ ಬಗ್ಗೆ ಹಲವಾರು ಬಾರಿ ಇವತ್ತು ಮಾತನಾಡಿದ್ದಾರೆ. ಈ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿ, ಪರಂಪರೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಒಂದು ಕರ್ತವ್ಯ. ಇವತ್ತು KSDL ಅಂತಕ್ಕಂಥ ಒಂದು ಸಂಸ್ಥೆ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕಿರ್ತಕ್ಕಂಥದ್ದಲ್ಲ. 1916ರಲ್ಲಿ ಅಂದಿನ ಮಹಾರಾಜರ ಕನಸಿನ ಕೂಸಿದು. ಅವರ ಒಂದು ದೂರದೃಷ್ಟಿತ್ವದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಸಿಗಲೇ ಇಲ್ವಾ? ರಾಜ್ಯದಲ್ಲಿ ಆ ರೀತಿ ಒಂದು ಉತ್ತಮ ನಟ ನಟಿ ಯಾರೂ ಸಿಗಲೇ ಇಲ್ವಾ? ಅಥವಾ ಯಾರು ಕನ್ನಡಿಗರು ಸಿಗಲೇ ಇಲ್ವಾ? ಹಾಗಾದರೆ ಯಾಕೆ ಇದು? ನಾನು ಮಂತ್ರಿಗಳ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ಪರಿಣಿತರ ಸಲಹೆಯನ್ನು ಪಡೆದುಕೊಂಡ್ರಂತೆ. ಇದಕ್ಕೆ ಯಾಕೆ ಬೇಕು ಪರಿಣಿತರ ಸಲಹೆ? ಯಾರು ಇವ್ರು ಪರಿಣಿತರು? ಯಾವುದ್ರಲ್ಲಿ ಪರಿಣಿತರಿದ್ದಾರೆ? ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಯಾವುದೋ ಸಣ್ಣ ವಿಚಾರ ಅಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು KSDL ಸಂಸ್ಥೆ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಂಸ್ಥೆ. ಇದು ಇಂಥ ಒಂದು ವಿಚಾರದಲ್ಲಿ ಈ ರೀತಿ ರಾಜ್ಯ ಸರ್ಕಾರ ಸ್ವೇಚ್ಛಾಚಾರದಿಂದ ನಡ್ಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇದು ಅಪರಾಧ. ಇದು ಭಾಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾರೋ ಪರಿಣಿತರು ಸಲಹೆ ಕೊಟ್ರಂತೆ, ಅದಕ್ಕೆ ತಮನ್ನಾ ಭಾಟಿಯನ್ನು ಕರ್ಕೊಂಬರ್ತೀನಿ ಅಂತ ಹೇಳಿದ್ರೆ ಇವತ್ತು ಮಹಾರಾಜರಿಗೂ ಕೂಡ ಮಾಡ್ತಕ್ಕಂಥ ಅವಮಾನ. ಇದು ಮಹಾರಾಜರಿಗೆ ಮಾಡ್ತಕ್ಕಂಥ ಅವಮಾನ. ನೋಡಿ, ನಾನು ಯಾವುದೇ ಕಮರ್ಷಿಯಲ್ ಇಂಟ್ರೆಸ್ಟು ಅಥವಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಮುಂಚೆನೂ ಕೂಡ ಈ ಒಂದು ರಾಜಕೀಯ ವೃತ್ತಿ ಜೀವನ ಶುರು ಮಾಡೋಕ್ಕೆ ಮುಂಚೆನೂ ಕೂಡ ಸರ್ಕಾರದ ಕೆಲವು ಪ್ರವಾಸೋದ್ಯಮ ಇರ್ಬೋದು ಇತ್ಯಾದಿ ಎಲ್ಲನೂ ಕೂಡ ನಾವಾಗೆ ಅದಕ್ಕೆ ರಾಯಭಾರಿ ಅಂತಲ್ಲ, ಬಟ್ ಅದರ ಪ್ರೋತ್ಸಾಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಸೇವೆ ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧ. ಆದರೆ ಇಂಥ ಕಮರ್ಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಾವಂತೂ ಮಾಡಲ್ಲ. ಕನ್ನಡಿಗರಲ್ಲಿ ಸಾಕಷ್ಟು ಪ್ರತಿಭಾವಂತರು ಇದ್ದಾರೆ. ಕನ್ನಡಿಗರು ಯಾರೂ ಇಲ್ಲಪ್ಪ ಅಂದ್ರೆ ಅದು ಬೇರೆ. ಅದಕ್ಕಾಗಿ ಕನ್ನಡದಲ್ಲಿ ಸದ್ಯಕ್ಕೆ ಈ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗುವಂಥ ವ್ಯಕ್ತಿತ್ವಗಳು ಸಾಕಷ್ಟಿದ್ದಾರೆ. ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕಾಗಿದೆ ಅನ್ನೋದು ನನ್ನದು ಅಭಿಪ್ರಾಯ. ಸರ್ಕಾರದ ಸಚಿವರಿಂದಲೇ KSDL ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಅವರನ್ನ ರಾಯಭಾರಿಯನ್ನಾಗಿ ನೇಮಕ ಮಾಡಿದ ವಿಚಾರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ರವರಿಂದ ಬೇಸರ. ರಾಜ್ಯದವರನ್ನೇ ಮಾಡಬೇಕು ಅಂತ ಜನರ ಅಭಿಪ್ರಾಯ ಇದೆ. ನಮ್ಮ ಅಭಿಪ್ರಾಯವೂ ಕೂಡ ಅದೇ ಆಗಿದೆ. ಹಾಗೆಯೇ ನಮ್ಮ ರಾಜ್ಯದಲ್ಲೇ ಬಹಳಷ್ಟು ಜನ ನಟಿಯರಿದ್ದಾರೆ. ಅವರಲ್ಲೇ ಯಾರಾದರೂ ಒಬ್ಬರನ್ನ ರಾಯಭಾರಿಯನ್ನಾಗಿ ಮಾಡಬಹುದಿತ್ತು ಎಂದಿದ್ದಾರೆ ಸಚಿವ ಜಮೀರ್. ಎಲ್ಲೋ ಒಂದು ಕಡೆ ನಮಗೂ ಅನಿಸ್ತಾ ಇದ್ದದ್ದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡು ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಭಾಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಆಯಿತು, ಈಗ ಅದು ನಾನು ಹೇಳ್ತಾ ಇಲ್ವಾ, ನನ್ನ ಅಭಿಪ್ರಾಯನೂ ಅದೇ ಇದೆ. ನಮ್ಮ ರಾಜ್ಯದವ್ರನ್ನ ಮಾಡಬೇಕಂತ ನನ್ನ ಅಭಿಪ್ರಾಯನೂ ಇದೆ. ನೀವೇ ಸಲಹೆ ಕೊಟ್ಟಿದ್ದೀರಾ ಅಂತ ಹೇಳ್ತೀವಿ. ವಿಜೇಂದ್ರ ಯಾವಾಗ ಬಂದಿದ್ರು? ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ? ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು, ಆ ಥರ ಇಲ್ಲ. ಎಲ್ಲ ಒಂದು ಕಡೆ ನಮ್ಮ ರಾಜ್ಯದಲ್ಲೇ ಮಾಡಬೇಕಾಗುತ್ತೆ. ಏನು ಚರ್ಚೆ ಆಗ್ತಾ ಇದೆ ನಮಗೂ ಎಲ್ಲೋ ಒಂದು ಕಡೆ ನಮಗೂ ಅನಿಸ್ತಾ ಇದ್ದದ್ದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡು ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಭಾಳ ಜನ ಇದ್ದಾರೆ. ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಆಯಿತು, ಈಗ
ಅದು ನಾನು ಹೇಳ್ತಾ ಇಲ್ವಾ, ನನ್ನ ಅಭಿಪ್ರಾಯನೂ ಅದೇ ಇದೆ. ನಮ್ಮ ರಾಜ್ಯದವ್ರನ್ನ ಮಾಡಬೇಕಂತ ನನ್ನ ಅಭಿಪ್ರಾಯನೂ ಇದೆ. ತಮ್ಮಣ್ಣ ಅವ್ರನ್ನ ಆಯ್ಕೆ ಮಾಡಕ್ಕೆ ನೀವೇ ಸಲಹೆ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ. ವಿಜೇಂದ್ರ ಯಾವಾಗ ಬಂದಿದ್ದಾರೆ, ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ? ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು, ಆ ಥರ ಇಲ್ಲ. ಎಲ್ಲ ಒಂದು ಕಡೆ ನಮ್ಮ ರಾಜ್ಯದಲ್ಲೇ ಮಾಡಬೇಕು.